ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ರೈತರನ್ನ ವಿರೋಧ ಮಾಡಿಕೊಂಡು ರೈತರನ್ನ ಎದುರು ಹಾಕಿಕೊಂಡು ಇವರು ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಆಗಬಾರ್ದು. ರೈತರನ್ನ ಎದುರು ಹಾಕಿಕೊಂಡು ಭೂ ಸ್ವಾಧೀನ ಮಾಡ್ತಿದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಸರ್ಕಾರವೇ ಹೊಣೆ ಆಗುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರೈತರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಈ ಹೇಳಿಕೆ ಏನಿದೆಯಲ್ಲ ಇದು ಕಾಂಗ್ರೆಸ್ಸಿನ ಸಮಾಧಿ ಆಗ್ತೈತೆ. ರೈತರನ್ನ ಎದುರಾಕೊಂಡು ಈ ಸರ್ಕಾರ ಈ ಥರ ಅಕ್ವಿಜೇಷನ್, ಆನೆಕಲ್ಲಲ್ಲೂ ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ KDB ಅವರು. ಈ ಬಿಡದಿಯಲ್ಲಿ ಬೆಂಗಳೂರು ಸುತ್ತೂ 10,000 ಎಕರೆ ಮಾಡ್ತಾ ಇದ್ದೀರಾ. ಈ ಬಿಡದಿಯಲ್ಲಿ ನಾನು ಯಾರೇ ಮಾಡಿದ್ರು ನಾನು ಮತ್ತೆ ಅಕ್ವಿಜೇಷನ್ ಮಾಡ್ತೀನಿ ಅಂತಾರಲ್ಲ, ಇದು ಈ ಸರ್ಕಾರದ ಈ ಹೆಣದ ಪೆಟ್ಟಿಗೆಗೆ ಹೊಡೆಯುವಂಥ ಕೊನೆಯ ಮೊಳೆ. ಈ ರೈತರನ್ನು ವಿರೋಧ ಮಾಡಿಕೊಂಡು ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಬಿಡದಿಯಲ್ಲಿ ಯಾವುದಾದ್ರೂ ರೈತ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಅದಕ್ಕೆ ಸರ್ಕಾರನೇ ನೇರ ಕಾರಣಾತತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ಈಗಲೂ ಸಮಯ ಆಗಿಲ್ಲ, ಅದನ್ನು ಕೈ ಬಿಡಿ. ಅಂದ್ರೆ ಹೋರಾಟಕ್ಕೆ ಏನಾದ್ರು ಮುಂದಾಗುವಂತ ಆಲೋಚನೆ ಮಾಡ್ತಾ ಇದ್ದೀರಾ? ಗ್ಯಾರಂಟಿ. ನಾನು 2 ಬಾರಿ ಹೋಗಿ ರೈತರ ಜೊತೆ ಕೂತಿದ್ದೀನಿ, ಧರಣಿ ಕೂತಿದ್ದೀನಿ, ಬೆಂಬಲ ಕೊಟ್ಟಿದ್ದೀನಿ ನಾನು. ಅದರಿಂದ ನಮ್ಮ ಅವರ ರೈತರ ಹೋರಾಟಕ್ಕೆ ನಮ್ಮ ಪೂರ್ತಿ ಬೆಂಬಲ, ಅವ್ರ ಜೊತೆ ನಿಲ್ತೀರಿ. ಈ ಹೇಳಿಕೆ ಏನಿದೆಯಲ್ಲ ಇದು GBA ಚುನಾವಣೆಯನ್ನ ಮಾಡಿದರೆ ಕಾಂಗ್ರೆಸ್ ಗೆಲ್ಲಲ್ಲ, ಸೋಲ್ತೀವಿ ಅನ್ನುವಂತಹ ರಿಪೋರ್ಟ್ ಅವರ ಕೈ ಸೇರಿದೆ. ಹಿಂಗಾಗಿ GBA ಚುನಾವಣೆ ಮಾಡೋದಕ್ಕೆ ಕಾಂಗ್ರೆಸ್ನವರು ಹಿಂದೇಟು ಹಾಕ್ತಾ ಇದ್ದಾರೆ, ಈ ಸರ್ಕಾರ ಹಿಂದೇಟು ಹಾಕ್ತಾ ಇದೆ ಅನ್ನೋ ಮಾತನ್ನ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಸರ್ಕಾರ ಮಾಡಿರುವಂತಹ ಸರ್ವೆಯಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ ಅಂತ ಬಂದಿದೆ. ಹೀಗಾಗಿ ಚುನಾವಣೆಗೆ ಹೆದರಿ ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ದಾರೆ. 60% ಕಮಿಷನ್ ಸರ್ಕಾರ ಅಂತ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಲ್ಲಿ ಸರ್ಕಾರ ಮಾಡಿರುವಂತಹ ಸರ್ವೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆಲ್ಲಲ್ಲ ಅಂತ ಬಂದಿದೆ. ಅದಕ್ಕೋಸ್ಕರ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಯಾವಾಗ ಗೆಲ್ತತೆ ಅಂತ ಏನೋ ಸರ್ವೆ ಬರ್ತತೋ ಗೊತ್ತಿಲ್ಲ, ಅದಂತೂ ಬರಲ್ಲ. ಬೆಂಗಳೂರು ಮಹಾನಗರ ಪಾಲಿಕೆ ಯಾವತ್ತು ಇವರು ಓಡ್ ಮಾಡಿದ್ರು, ಕೆಂಪೇಗೌಡರಿಗೆ ದ್ರೋಹ ಬಗೆದ್ರು, ಇಲ್ಲಿ ಅಭಿವೃದ್ಧಿ ಕಸದ ರಾಶಿ ಬಿತ್ತು, ಮತ್ತು ಕಮಿಷನ್ ಹೊಡಿಯೋಕ್ಕೆ ಶುರು ಮಾಡಿದ್ರು. ಬೆಂಗಳೂರಲ್ಲಿ ಎಲ್ಲದಕ್ಕೂ ಕಮಿಷನ್ 60% ಕಮಿಷನ್ ಯಾವಾಗ ಮಾಡಿದ್ರು ಅವತ್ತೇ ಬೆಂಗಳೂರು ಜನ ಇವರನ್ನು ತಿರಸ್ಕಾರ ಮಾಡಿದ್ದಾರೆ. 100% ಬೆಂಗಳೂರು ಕಾರ್ಪೊರೇಷನ್ನು ಯಾವತ್ತನ ಮಾಡಲಿ BJPನೇ ಗೆಲ್ಲದು. ಈ ಸರ್ಕಾರ ಚುನಾವಣೆಗೆ ಎದುರಿ ಈ ರೀತಿಯಾದಂಥ ಒಂದು ಅಫಿಡವಿಟನ್ನು ಹಾಕಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ರೈತರನ್ನ ವಿರೋಧ ಮಾಡಿಕೊಂಡು ರೈತರನ್ನ ಎದುರು ಹಾಕಿಕೊಂಡು ಇವರು ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಆಗಬಾರ್ದು. ರೈತರನ್ನ ಎದುರು ಹಾಕಿಕೊಂಡು ಭೂ ಸ್ವಾಧೀನ ಮಾಡ್ತಿದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಸರ್ಕಾರವೇ ಹೊಣೆ ಆಗುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರೈತರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಈ ಹೇಳಿಕೆ ಏನಿದೆಯಲ್ಲ ಇದು ಕಾಂಗ್ರೆಸ್ಸಿನ ಸಮಾಧಿ ಆಗ್ತೈತೆ. ರೈತರನ್ನ ಎದುರಾಕೊಂಡು ಈ ಸರ್ಕಾರ ಈ ಥರ ಅಕ್ವಿಜೇಷನ್, ಆನೆಕಲ್ಲಲ್ಲೂ ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ KDB ಅವರು. ಈ ಬಿಡದಿಯಲ್ಲಿ ಬೆಂಗಳೂರು ಸುತ್ತೂ 10,000 ಎಕರೆ ಮಾಡ್ತಾ ಇದ್ದೀರಾ. ಈ ಬಿಡದಿಯಲ್ಲಿ ನಾನು ಯಾರೇ ಮಾಡಿದ್ರು ನಾನು ಮತ್ತೆ ಅಕ್ವಿಜೇಷನ್ ಮಾಡ್ತೀನಿ ಅಂತಾರಲ್ಲ, ಇದು ಈ ಸರ್ಕಾರದ ಈ ಹೆಣದ ಪೆಟ್ಟಿಗೆಗೆ ಹೊಡೆಯುವಂಥ ಕೊನೆಯ ಮೊಳೆ. ಈ ರೈತರನ್ನ ವಿರೋಧ ಮಾಡಿಕೊಂಡು ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಬಿಡದಿಯಲ್ಲಿ ಯಾವುದಾದ್ರೂ ರೈತ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಅದಕ್ಕೆ ಸರ್ಕಾರನೇ ನೇರ ಕಾರಣಾತತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ಈಗಲೂ ಸಮಯ ಆಗಿಲ್ಲ, ಅದನ್ನು ಕೈ ಬಿಡಿ. ಅಂದ್ರೆ ಹೋರಾಟಕ್ಕೆ ಏನಾದ್ರು ಮುಂದಾಗುವಂತ ಆಲೋಚನೆ ಮಾಡ್ತಾ ಇದ್ದೀರಾ? ಗ್ಯಾರಂಟಿ. ನಾನು 2 ಬಾರಿ ಹೋಗಿ ರೈತರ ಜೊತೆ ಕೂತಿದ್ದೀನಿ, ಧರಣಿ ಕೂತಿದ್ದೀನಿ, ಬೆಂಬಲ ಕೊಟ್ಟಿದ್ದೀನಿ ನಾನು. ಅದರಿಂದ ನಮ್ಮ ಅವರ ರೈತರ ಹೋರಾಟಕ್ಕೆ ನಮ್ಮ ಪೂರ್ತಿ ಬೆಂಬಲ, ಅವ್ರ ಜೊತೆ ನಿಲ್ತೀರಿ. ಈ ಹೇಳಿಕೆ ಏನಿದೆಯಲ್ಲ ಇದು GBA ಚುನಾವಣೆಯನ್ನ ಮಾಡಿದರೆ ಕಾಂಗ್ರೆಸ್ ಗೆಲ್ಲಲ್ಲ, ಸೋಲ್ತೀವಿ ಅನ್ನುವಂತಹ ರಿಪೋರ್ಟ್ ಅವರ ಕೈ ಸೇರಿದೆ. ಹಿಂಗಾಗಿ GBA ಚುನಾವಣೆ ಮಾಡೋದಕ್ಕೆ ಕಾಂಗ್ರೆಸ್ನವರು ಹಿಂದೇಟು ಹಾಕ್ತಾ ಇದ್ದಾರೆ, ಈ ಸರ್ಕಾರ ಹಿಂದೇಟು ಹಾಕ್ತಾ ಇದೆ ಅನ್ನೋ ಮಾತನ್ನ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಸರ್ಕಾರ ಮಾಡಿರುವಂತಹ ಸರ್ವೆಯಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ ಅಂತ ಬಂದಿದೆ. ಹೀಗಾಗಿ ಚುನಾವಣೆಗೆ ಹೆದರಿ ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ದಾರೆ. 60% ಕಮಿಷನ್ ಸರ್ಕಾರ ಅಂತ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಲ್ಲಿ
ಸರ್ಕಾರ ಮಾಡಿರುವಂಥ ಸರ್ವೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆಲ್ಲಲ್ಲ ಅಂತ ಬಂದಿದೆ. ಅದಕ್ಕೋಸ್ಕರ ಮುಂದಕ್ಕೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಯಾವಾಗ ಗೆಲ್ತತೆ ಅಂತ ಏನೋ ಸರ್ವೆ ಬರ್ತತೋ ಗೊತ್ತಿಲ್ಲ, ಅದಂತೂ ಬರಲ್ಲ. ಬೆಂಗಳೂರು ಮಹಾನಗರ ಪಾಲಿಕೆ ಯಾವತ್ತು ಇವರು ಓಡ್ ಮಾಡಿದ್ರು, ಕೆಂಪೇಗೌಡರಿಗೆ ದ್ರೋಹ ಬಗೆದ್ರು, ಇಲ್ಲಿ ಅಭಿವೃದ್ಧಿ ಕಸದ ರಾಶಿ ಬಿತ್ತು, ಮತ್ತು ಕಮಿಷನ್ ಹೊಡಿಯೋಕ್ಕೆ ಶುರು ಮಾಡಿದ್ರು. ಬೆಂಗಳೂರಲ್ಲಿ ಎಲ್ಲದಕ್ಕೂ ಕಮಿಷನ್ 60% ಕಮಿಷನ್ ಯಾವಾಗ ಮಾಡಿದ್ರು ಅವತ್ತೇ ಬೆಂಗಳೂರು ಜನ ಇವರನ್ನು ತಿರಸ್ಕಾರ ಮಾಡಿದ್ದಾರೆ. 100% ಬೆಂಗಳೂರು ಕಾರ್ಪೊರೇಷನ್ನು ಯಾವತ್ತನ ಮಾಡಲಿ BJPನೇ ಗೆಲ್ಲದು. ಈ ಸರ್ಕಾರ ಚುನಾವಣೆಗೆ ಎದುರಿ ಈ ರೀತಿಯಾದಂಥ ಒಂದು ಅಫಿಡವಿಟನ್ನು ಹಾಕಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ರೈತರನ್ನ ವಿರೋಧ ಮಾಡಿಕೊಂಡು, ರೈತರನ್ನ ಎದುರು ಹಾಕಿಕೊಂಡು ಇವರು ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಆಗಬಾರ್ದು. ರೈತರನ್ನ ಎದುರು ಹಾಕಿಕೊಂಡು ಭೂ ಸ್ವಾಧೀನ ಮಾಡ್ತಿದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಸರ್ಕಾರವೇ ಹೊಣೆ ಆಗುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರೈತರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಈ ಹೇಳಿಕೆ ಏನಿದೆಯಲ್ಲ, ಇದು ಕಾಂಗ್ರೆಸ್ಸಿನ ಸಮಾಧಿ ಆಗ್ತೈತೆ. ರೈತರನ್ನು ಎದುರಾಕೊಂಡು ಈ ಸರ್ಕಾರ ಈ ಥರ ಅಕ್ವಿಜೇಷನ್, ಆನೆಕಲ್ಲಲ್ಲೂ ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ KDB ಅವರು. ಈ ಬಿಡದಿಯಲ್ಲಿ ಬೆಂಗಳೂರು ಸುತ್ತೂ 10,000 ಎಕರೆ ಮಾಡ್ತಾ ಇದ್ದೀರಾ. ಈ ಬಿಡದಿಯಲ್ಲಿ ನಾನು ಯಾರೇ ಮಾಡಿದ್ರು ನಾನು ಮತ್ತೆ ಅಕ್ವಿಜೇಷನ್ ಮಾಡ್ತೀನಿ ಅಂತಾರಲ್ಲ, ಇದು ಈ ಸರ್ಕಾರದ ಈ ಹೆಣದ ಪೆಟ್ಟಿಗೆಗೆ ಹೊಡೆಯುವಂಥ ಕೊನೆಯ ಮೊಳೆ. ಈ ರೈತರನ್ನು ವಿರೋಧ ಮಾಡಿಕೊಂಡು ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಬಿಡದಿಯಲ್ಲಿ ಯಾವುದಾದ್ರೂ ರೈತ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಅದಕ್ಕೆ ಸರ್ಕಾರನೇ ನೇರ ಕಾರಣಾತತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ಈಗಲೂ ಸಮಯ ಆಗಿಲ್ಲ, ಅದನ್ನು ಕೈಬಿಡಿ. ಅಂದ್ರೆ ಹೋರಾಟಕ್ಕೆ ಏನಾದ್ರು ಮುಂದಾಗುವಂತ ಆಲೋಚನೆ ಮಾಡ್ತಾ ಇದ್ದೀರಾ? ಗ್ಯಾರಂಟಿ. ನಾನು 2 ಬಾರಿ ಹೋಗಿ ರೈತರ ಜೊತೆ ಕೂತಿದ್ದೀನಿ, ಧರಣಿ ಕೂತಿದ್ದೀನಿ, ಬೆಂಬಲ ಕೊಟ್ಟಿದ್ದೀನಿ ನಾನು. ಅದರಿಂದ ನಮ್ಮ ಅವರ ರೈತರ ಹೋರಾಟಕ್ಕೆ ನಮ್ಮ ಪೂರ್ತಿ ಬೆಂಬಲ, ಅವ್ರ ಜೊತೆ ನಿಲ್ತೀರಿ. ಈ ಹೇಳಿಕೆ ಏನಿದೆಯಲ್ಲ, ಇದು GBA ಚುನಾವಣೆಯನ್ನ ಮಾಡಿದರೆ ಕಾಂಗ್ರೆಸ್ ಗೆಲ್ಲಲ್ಲ, ಸೋಲ್ತೀವಿ ಎನ್ನುವಂತಹ ರಿಪೋರ್ಟ್ ಅವರ ಕೈ ಸೇರಿದೆ. ಹಿಂಗಾಗಿ GBA ಚುನಾವಣೆ ಮಾಡೋದಕ್ಕೆ ಕಾಂಗ್ರೆಸ್ನವರು ಹಿಂದೇಟು ಹಾಕ್ತಾ ಇದ್ದಾರೆ, ಈ ಸರ್ಕಾರ ಹಿಂದೇಟು ಹಾಕ್ತಾ ಇದೆ ಅನ್ನೋ ಮಾತನ್ನ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಸರ್ಕಾರ ಮಾಡಿರುವಂತಹ ಸರ್ವೆಯಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ ಅಂತ ಬಂದಿದೆ. ಹೀಗಾಗಿ ಚುನಾವಣೆಗೆ ಹೆದರಿ ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ದಾರೆ. 60% ಕಮಿಷನ್ ಸರ್ಕಾರ ಅಂತ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಲ್ಲಿ ಸರ್ಕಾರ ಮಾಡಿರುವಂಥ ಸರ್ವೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆಲ್ಲಲ್ಲ ಅಂತ ಬಂದಿದೆ. ಅದಕ್ಕೋಸ್ಕರ ಮುಂದಕ್ಕೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಯಾವಾಗ ಗೆಲ್ತತೆ ಅಂತ ಏನೋ ಸರ್ವೆ ಬರ್ತತೋ ಗೊತ್ತಿಲ್ಲ, ಅದಂತೂ ಬರಲ್ಲ. ಬೆಂಗಳೂರು ಮಹಾನಗರ ಪಾಲಿಕೆ ಯಾವತ್ತು ಇವರು ಓಡ್ ಮಾಡಿದ್ರು, ಕೆಂಪೇಗೌಡರಿಗೆ ದ್ರೋಹ ಬಗೆದ್ರು, ಇಲ್ಲಿ ಅಭಿವೃದ್ಧಿ ಕಸದ ರಾಶಿ ಬಿತ್ತು, ಮತ್ತು ಕಮಿಷನ್ ಹೊಡಿಯೋಕ್ಕೆ ಶುರು ಮಾಡಿದ್ರು. ಬೆಂಗಳೂರಲ್ಲಿ ಎಲ್ಲದಕ್ಕೂ ಕಮಿಷನ್ 60% ಕಮಿಷನ್ ಯಾವಾಗ ಮಾಡಿದ್ರು ಅವತ್ತೇ ಬೆಂಗಳೂರು ಜನ ಇವರನ್ನು ತಿರಸ್ಕಾರ ಮಾಡಿದ್ದಾರೆ. 100% ಬೆಂಗಳೂರು ಕಾರ್ಪೊರೇಷನ್ನು ಯಾವತ್ತನ ಮಾಡಲಿ BJPನೇ ಗೆಲ್ಲದು. ಈ ಸರ್ಕಾರ ಚುನಾವಣೆಗೆ ಎದುರಿ ಈ ರೀತಿಯಾದಂಥ ಒಂದು ಅಫಿಡವಿಟನ್ನು ಹಾಕಿದ್ದಾರೆ.